ನೋಡಿ ಎಲ್ಲಿವರೆಗೊಂದು ದುರ್ದೈವ ಆಗೋಯ್ತು ಅಂತಂದರೆ ಅಲ್ಲಿ ಬರೆದಿರೋದೇನು ಚಟಕ ಶ್ರಾದ್ದ, 100 ರೂಪಾಯಿ ಸೇವೆ. ಇವನೋದ ಮಾಡ್ದ, ಆಚಾರ್ಯರು ಕೇಳ್ಬೋದಾಗಿತ್ತಲ್ವ ಅಂದರೆ ಒಬ್ಬ ಯಾರೋ ಒಂದು ಸಣ್ಣ ಹುಡುಗ ಬಂದು ಚಟಕ ಶ್ರಾದ್ದ ಆಗಬೇಕು ಅಂದರೆ ಯಾಕೋ ಏನೋ ಅಂತ ಕೇಳ್ಬೋದು. 35 ವರ್ಷದ ಒಬ್ಬರು ವ್ಯಕ್ತಿ ಬಂದು ಹೇಳಿದಾಗ ಆಗಿರ್ಬೋದಪ್ಪ. ಈಗೇನಾಗಿದೆ, ಎಲ್ಲರಿಗೂ ಸಮಯ ಇಲ್ಲ, ಆಫೀಸ್ಗೆ ಹೋಗೋರು ಬೇಗ ಬೇಗ ಮುಗಿಸ್ಕೊಂಡು ತಂದೆ ತಾಯಿಗೆ ಮಾಡಬೇಕಂತ ಕರ್ತವ್ಯವನ್ನು ಮಾಡಿ ಆಫೀಸ್ಗೆ ಹೋಗುವಂಥ ರೂಢಿ ಇದೆ. ಹಾಗಾಗಿ ಹೌದು ಅಂತೇಳಿ ಅವ್ರು ಪಾಪ ಮಾಡಿಸಿದ್ದಾರೆ. ಅರ್ಚಕರು ಪಾಪ ಏನು ಮಾಡ್ಬೋದು, ಏನು ಮಾಡಬೇಕು ಸಾಧ್ಯನೇ ಇಲ್ಲ. ಹಾಗಾಗಿ ದಯಮಾಡಿ ಮಕ್ಕಳಿಗೆ ಮನೆಯಲ್ಲಿ ಪೂಜೆ ಅಂದ್ರೇನು, ನಮ್ಮ ಧರ್ಮ ಅಂದ್ರೇನು, ಸಂಸ್ಕೃತಿ ಅಂದ್ರೇನು ಅಂತ ಹೇಳ್ಕೊಡಿ. ಅಷ್ಟೆಲ್ಲ ನಿಮಗೆ ಮಾಡೋಕ್ಕೆ ತಾಳ್ಮೆ ಇಲ್ವೋ? ನೀವು ಮಾಡೋ ವಾಕಿಂಗು ನಿಮ್ಮ ಶರೀರಕ್ಕೆ ಆರೋಗ್ಯಕ್ಕೆ ಅಂತ ವಾಕಿಂಗ್ ಮಾಡ್ತೀರಲ್ವ, ಬನ್ನಿ ದೇವಸ್ಥಾನಕ್ಕೆ. ಪಕ್ಕದಲ್ಲಿ ಎಲ್ಲ ಬೀದಿನಲ್ಲೂ ಎಲ್ಲ ಊರಿನಲ್ಲಿಯೂ ಎಲ್ಲ ಕಡೆಯಲ್ಲೂ ದೇವಸ್ಥಾನಗಳಿದೆ. ನಿಮ್ಗೊಂದು ಬೆಳಿಗ್ಗೆ ಒಂದು ಸ್ನಾನ ಮಾಡ್ಕೊಳ್ಳಿ, ಪ್ರಾತಃ ಸ್ನಾನಂ ಬುದ್ಧಿ ವಿಶೇಷಂ. ಸ್ನಾನ ಮಾಡಿಕೊಂಡು ನೇರವಾಗಿ ದೇವಸ್ಥಾನಕ್ಕೆ ಮೊಮ್ಮಕ್ಕಳನ್ನು ಕರ್ಕೊಂಬನ್ನಿ, ಪ್ರದಕ್ಷಿಣೆ ಮಾಡಿ ಒಂದು ತೀರ್ಥ ತಗೊಳ್ಳೋದು ಹೇಗೆ ಅಂತ ತಿಳ್ಕೊಡಿ. ಕೈ ಮುಗಿಯೋದು ಹೇಗೆ ದೇವರಿಗೆ ಅಂತ ಹೇಳ್ಕೊಡಿ. ಹೀಗೆ ಮಾಡೋದಲ್ಲ, ಕೈ ಮುಗಿಬೇಕು, ತಲೆ ಬಾಗಬೇಕು. ಏನದು ಶರೀರ ಬಾಗಿದ್ರೆ ಪ್ರಯೋಜನ ಇಲ್ಲ, ಮನಸ್ಸು ಕೂಡ ಬಾಗಬೇಕು. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಪ್ಪ, ಒಳ್ಳೆಯದಾಗುತ್ತೆ. ನೋಡಿ, ನಿಮಗೆ ಇಡೀ ಪ್ರಪಂಚ, ಸೂರ್ಯ, ಬೆಳಕು, ಗಾಳಿ, ನೀರು, ಪಂಚಭೂತಗಳು ಇದನ್ನೆಲ್ಲ ನಮಗೆ ಕೊಟ್ಟಿರೋ ನೀವನೋ ಅಂತ ನಾವು ಹಸಿ ಗೋಡೆ ಕಲ್ಲು ಹೊಡೆದ್ರೆ ಅದು ಅಂಟ್ಕೊಳ್ಳುತ್ತೆ, ಒಣಗಿರೋ ಗೋಡೆಗೆ ಹೊಡೆದ್ರೆ ಮುಖದ ಮೇಲೆ ಬೀಳುತ್ತೆ. ಹಾಗಾಗಿ ಅಂತಹ ನಾವು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡುವ. ಎಲ್ಲರೂ ದೇವಾಲಯಗಳಿಗೆ ವಾಕಿಂಗ್ ಮಾಡುವುದನ್ನು, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡುವುದರ ದ್ವಾರ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನು ಕೊಟ್ಟು ನಮ್ಮ ಧರ್ಮವನ್ನು ಉಳಿಸಿ ಈ ಕವಚವನ್ನು ಈಗ ನೀವು ಮೊಬೈಲ್ನಲ್ಲಿ ಡೌನ್ಲೋಡು ಇತ್ಯಾದಿಗಳಲ್ಲಿ ನಿಮ್ಗೆ ಗೊತ್ತೇ ಇದೆ. ಯಾವಾಗಲೂ ಕೇಳಿ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಜೊತೆಗೆ ಬರುವ ತಿಂಗಳು 7ನೇ ತಾರೀಕು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಒಂದು ಶನಿಶಾಂತಿ ಹೋಮ, ನಾಗರಕ್ಷ ಹೋಮ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಹೋಮ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲರೂ ಬನ್ನಿ. ಯಾವುದೇ ಒಂದು ಮಾಹಿತಿ ನಿಮಗೆ ಬೇಕು ಅಂತಂದರೂ ಇಲ್ಲಿ ಫೋನ್ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ. ಅಥವಾ ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಅದರಲ್ಲೆಲ್ಲ ವಿವರ ಸಿಗುತ್ತೆ. ಎಲ್ಲರೂ ಬಂದು ಆ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಜಗಜ್ಜನನಿಯು ಸದಾ ಸರ್ವದಾ ಸದ್ಬುದ್ಧಿಯನ್ನು, ಸತ್ಚಿಂತನೆಯನ್ನು, ಸತ್ಪ್ರವೃತ್ತಿಯನ್ನು, ಸದಾಚಾರವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ತಾಯಿಯ ಅಡಿದಾವರಲ್ಲಿ ಪ್ರಾರ್ಥನೆಯನ್ನು ಮಾಡುವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.